ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತ ಕಾಲ್ತುಳಿತ ಪ್ರಕರಣ ಏನಿದೆ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ಸಂಭವಿಸಿದಂತ ಕಾಲ್ತುಳಿತ ಪ್ರಕರಣ. ಗೆಲುವಿನ ಖುಷಿಯಲ್ಲಿದ್ದಂಥ ವಿರಾಟ್ ಕೊಹ್ಲಿಗೆ ಈಗ ಸಂಕಷ್ಟ. ಆರ್ಸಿಬಿ ಆಟಗಾರರ ವಿರಾಟ್ ಕೊಹ್ಲಿ ವಿರುದ್ಧ ದೂರು ಸಲ್ಲಿಕೆ ಆಗಿದೆ. ಕಬ್ಬನ್ ಪಾರ್ಕ್ ಠಾಣೆಗೆ ದೂರು ದಾಖಲು ಮಾಡಲಾಗಿದೆ. HM ವೆಂಕಟೇಶ್ ಅವರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ವಿರಾಟ್ ಕೊಹ್ಲಿಗೂ ಕಾಲ್ತುಳಿತಕ್ಕೂ ಏನು ಸಂಬಂಧ ಅಂತೇಳಿ ಸಾಕಷ್ಟು ಜನರ ಪ್ರಶ್ನೆ ಇರಬಹುದು. ಆದರೆ ಇಲ್ಲಿ ಉಲ್ಲೇಖ ಆಗಿರುವಂಥದ್ದು ವಿರಾಟ್ ಕೊಹ್ಲಿನ ನೋಡೋಕ್ಕೆ ಜನ ಬಂದರು ಅಂತೇಳಿ. ವಿರಾಟ್ ಕೊಹ್ಲಿ ಇದು ಮೊದಲನೇದಾಗಿ ಬೆಂಗಳೂರಿಗೆ ಬರ್ತಾ ಇರೋದು. ಹಾಗಾದರೆ RCB ವಿಜಯೋತ್ಸವದ ವೇಳೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೆಲುವಿನ ಖುಷಿಯಲ್ಲಿದ್ದಂಥ ವಿರಾಟ್ ಕೊಹ್ಲಿಗೂ ಕೂಡ ಸಂಕಷ್ಟ ಎದುರಾಗಿದೆ. RCB ಆಟಗಾರ ವಿರಾಟ್ ಕೊಹ್ಲಿ ಇವರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ. HM ವೆಂಕಟೇಶ್ ಈ ದೂರನ್ನು ಕೊಟ್ಟಿರೋದು. ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಇನ್ನಷ್ಟೇ ಗೊತ್ತಾಗಬೇಕಿದೆ. ಕಾದು ನೋಡಬೇಕು ಏನೆಲ್ಲ ಇರಬಹುದು ದೂರಿನಲ್ಲಿ ಅಂತೇಳಿ. RCB ವಿಜಯೋತ್ಸವದ ವೇಳೆ ನಡೆದಂಥ ಕಾಲ್ತುಳಿತ ಪ್ರಕರಣ ಗೆಲುವಿನ ಖುಷಿಯಲ್ಲಿದ್ದಂಥ ವಿರಾಟ್ ಕೊಹ್ಲಿಗೂ ಕೂಡ ಸಂಕಷ್ಟ ಎದುರಾಗಿದೆ. RCB ಆಟಗಾರ ವಿರಾಟ್ ಕೊಹ್ಲಿ ಸದ್ಯ 18 ವರ್ಷಗಳ ಬಳಿಕ ಕಪ್ಪನ್ನು ಗೆದ್ದಿದ್ದವರು ದೊಡ್ಡ ಮಟ್ಟದ ಖುಷಿಯಲ್ಲಿದ್ದರು. ಅಲ್ಲೇ ಗುಜರಾತ್ನ ಅಹಮದಾಬಾದ್ನಲ್ಲೇ ಅವರು ಹೇಳಿದರು, ಬೆಂಗಳೂರು ಕಾಯ್ತಾ ಇದೆ ನನ್ನ ಕೈಯಲ್ಲಿ ಕಪ್ ನೋಡೋಕೆ ಅಂತೇಳಿದ್ರೆ, ನನ್ನ ಕೈಯಲ್ಲಿ ಅಲ್ಲ ಅಂತೇಳಿದರೆ ಈ ಕಪ್ ನೋಡೋಕೆ ಅವ್ರು ಕಾಯ್ತಾ ಇರ್ಬೋದು, ಆ ಸಿಟಿ ಕಾಯ್ತಾ ಇದೆ ಎನ್ನುವಂಥದ್ದಾಗಿ ಪ್ರೀತಿಯನ್ನು ತೋರಿಸಿದ್ರು ವಿರಾಟ್ ಕೊಹ್ಲಿ. ಇಲ್ಲಿರುವಂಥ ಅಭಿಮಾನಿಗಳ ಮೇಲೆ ಅವರಿಗಿರುವಂಥ ಪ್ರೀತಿ ಗೌರವ ಪದೇ ಪದೇ ಸಾಬೀತು ಮಾಡ್ತಾನೆ ಇರ್ತಾರೆ. ಅದ್ರ ಬಗ್ಗೆ ಹೇಳೋದಂತೂ ಇಲ್ಲ. ಸದ್ಯ ಅವರ ವಿರುದ್ಧವೇ ದೂರು ದಾಖಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. HM ವೆಂಕಟೇಶ್ ಎನ್ನುವರು ಈ ದೂರನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. RCB ವಿಜಯೋತ್ಸವದ ವೇಳೆ ಕಾಲ್ತುಳಿತ ಏನು ನಡೀತು, ಈ ಗೆಲುವಿನ ಖುಷಿಯಲ್ಲಿದ್ದಂಥ ವಿರಾಟ್ ಕೊಹ್ಲಿಗೆ ಸಂಕಷ್ಟ ಎದುರಾಗಿದೆ. RCB ಆಟಗಾರ ವಿರಾಟ್ ಕೊಹ್ಲಿ ದೂರನ್ನು ಸಲ್ಲಿಕೆ ಮಾಡಲಾಗಿದೆ. ಕಬ್ಬನ್ ಪಾರ್ಕ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. HM ವೆಂಕಟೇಶ್ ಅವರು ದೂರನ್ನು ಸಲ್ಲಿಕೆ ಮಾಡಿದ್ದಾರೆ. ದೂರಿನಲ್ಲಿ ಏನಿದೆ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಿದೆ. RCB ವಿಜಯೋತ್ಸವ ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗದಲ್ಲಿ ನಡೆದಂಥ ಕಾಲ್ತುಳಿತ, ಇದರಲ್ಲಿ 11 ಜನ ಪ್ರಾಣ ಬಿಟ್ಟರು. ಈ ಕಾಲ್ತುಳಿತಕ್ಕೂ ಅಥವಾ RCB ಆಟಗಾರರಿಗೂ ಸಂಬಂಧವನ್ನು ಕಲ್ಪಿಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆಯಾ? ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಗೆಲುವಿನ ಖುಷಿಯಲ್ಲಿದ್ದರು. ಗೆಲುವಿನ ಖುಷಿ ಆಗ್ತಾ ಇದ್ದಂತೆ ಈ 11 ಜನರ ಸಾವಿನ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಕೂಡ ಅವರಲ್ಲೂ ದುಃಖ ಹೆಚ್ಚಾಗಿತ್ತು.